ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಗೌರಿಕಾ ಚಿಕ್ಕಮಂಗ್ಳೂರು ಅಂತ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಹೆಸರು. ಸೊ ವಿಚಾರ ಏನಂದರೆ, ಈಕೆಗೆ ಮದುವೆ ಆಗೋದಕ್ಕೆ ಒಂದು ಹುಡುಗನ ಅವಶ್ಯಕತೆ ಇದೆ, ಅಂದರೆ ವರನ ಅವಶ್ಯಕತೆ ಇದೆ. ಯಾಕೆ ಅವರೂರಲ್ಲಿ ಅಥವಾ ಬೇರೆ ಊರ ಕಡೆ ವರಗಳು ಸಿಗಲಿಲ್ವಾ, ಅಥವಾ ನಿಮ್ಮ ಒಂದು ಇಂಟರ್ನೆಟ್ನ ಮೂಲಕ ಹುಡುಕಾಟ ಮಾಡಲು ಕಾರಣ ಏನು? ರೀಸನ್ ನಂಬರ್ 1, ಪ್ರಸ್ತುತ ನಾವು ಅಂದುಕೊಂಡಿರುವ ರೀತಿಯಲ್ಲಿ ಹುಡುಗ ಸಿಗ್ತಾನೆ. ಪಾಯಿಂಟ್ ನಂಬರ್ 2, ಪ್ರಸ್ತುತ ನನ್ನನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂಥ ಹುಡುಗ ಸಿಗ್ತಾನೆ. ಆ್ಯಂಡ್ ಮೂರನೇದು, ಪ್ರಸ್ತುತ ನನ್ನನ್ನು ಭೇಟಿಯಾಗಿ ನಂತರ ಅವರ ಒಂದು ವೈಯಕ್ತಿಕ ನಿರ್ಧಾರಗಳು, ಅವರ ಮನಸ್ಸಿನ ರೀತಿಗಳು ಯಾವ್ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ದಾರಿ ಆಗುತ್ತೆ ಅನ್ನುತ್ತಾ ಹೇಳಿದ್ದಾರೆ ಸ್ನೇಹಿತರೆ. ಸೊ ಆ ಒಂದು ಉದ್ದೇಶದಿಂದ ಪ್ರಸ್ತುತ ಇಂಟರ್ನೆಟ್ನಲ್ಲಿ ಗಂಡನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಈ ಒಂದು ಗೌರಿಕಾ ಅಂತಕ್ಕಂಥ ಹುಡುಗಿ ನನಗೆ ಬ್ರೋಕರ್ ಅವರು ಕಳಿಸಿರ್ತಕ್ಕಂಥ ಮಾಹಿತಿ. ಸೊ ಅಫ್ಕೋರ್ಸ್ ಒಂದು ಒಳ್ಳೆಯ ರಿಚ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗಿ ಹೌದು. ನೋಡೋದಕ್ಕೆ ಚಂದವಾಗಿರ್ತಕ್ಕಂಥ ಗುಣ ಇದೆ. ಆ್ಯಂಡ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಹೆಸರು ಗೌರಿಕಾ, ವಯಸ್ಸು 26 ವರ್ಷ, ಊರು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಅಂತಂದರೆ ಕಾಫಿ ನಾಡಿಗೆ ಒಳ್ಳೆಯ ಒಂದು ಹೆಸರಾಗಿರ್ತಕ್ಕಂಥ ಊರಾಗಿರೋದು. ಎತ್ತರ 5.4 ಅಡಿ, ಬಣ್ಣ ಬಿಳಿಯ ಬೆಳ್ಳಗಿನ ಮೈಕಣ್ಣ. ಆ್ಯಂಡ್ ಉದ್ಯೋಗ ಕಾಫಿ ಬ್ಲೆಂಡಿಂಗ್ ಸ್ಪೆಷಲಿಟೀಸ್ ಆಗಿ ಒಂದು ಉದ್ಯೋಗ ಸಹ ಇವರು ಮಾಡ್ತಾ ಇದ್ದಾರೆ. ಆ್ಯಂಡ್ ಈಕೆ ಸ್ವಭಾವದ ವಿಚಾರಕ್ಕೆ ಬಂದರೆ ಕ್ಲಾಮ್ ಡೌನ್ ಇದ್ದಾರೆ, ಒಳ್ಳೆಯ ನೇಚರ್ ಲವರ್, ಪ್ರೊಫೆಷ್ನಲ್ಲಿ ಮೈಂಡ್ ಸೆಟ್ ಹೊಂದಿರತಕ್ಕಂಥ ಒಬ್ಬ ಹುಡುಗಿ. ಇವಳು ಓದಿರೋದು ಬಂದುಬಿಟ್ಟು BA ಫಸ್ಟ್ ಇಯರ್ ಓದಿದ್ದಾರೆ ಸ್ನೇಹಿತರೆ. ಅಲ್ಲಿಂದ ಸ್ಟಡಿ ಸ್ಟಾಪ್ ಮಾಡಿ ನಂತರ ಇವರೇ ಒಂದು ಊರಿನಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕಾಫಿ ತೋಟಗಳನ್ನು ಇನ್ಫೆಕ್ಷನ್ ಮಾಡುವಂತಹ ಒಂದು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೈವೇಟ್ನಲ್ಲಿ. ಇವರು ತಂದೆಯವ್ರದ್ದು ಕೂಡ ಕಾಫಿ ತೋಟ ಇದೆ. ತಾಯಿಯವರು ಗೃಹಿಣಿ, ಅಂದರೆ ಮನೆಯಲ್ಲಿ ನಿರ್ವಹಣೆ ಆಗಿ ಕೆಲಸಗಾರರಾಗಿ ಇರ್ತಾರೆ. ಅಣ್ಣ ಒಬ್ಬ ಎಸ್ಟೇಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಟ್ಟಿನಲ್ಲಿ ಟೋಟಲ್ ಹೇಳಬೇಕು ಅಂದರೆ ಈ ಒಂದು ಕಾಫಿಯ ಎಸ್ಟೇಟ್ನಲ್ಲಿ ಬೆಳೆದಿರ್ತಕ್ಕಂತಹ ಕುಟುಂಬದಕ್ಕೆ ಒಬ್ಬ ಒಳ್ಳೆಯ ಎಜುಕೇಟೆಡ್, ಅಂದರೆ ಓದಿರ್ತಕ್ಕಂಥ ಹುಡುಗ ಅವಶ್ಯಕತೆ ಇದ್ದು, ಸರಳ ಜೀವನ ಸಾಕು ಅನ್ನುವಂಥ ಹುಡುಗ ಇರಬೇಕು ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕಳಿಸಿದ್ದಾರೆ. ನನಗೆ ಇದೇ ರೀತಿ ವ್ಯಕ್ತಿತ್ವವುಳ್ಳಂಥ ಹುಡುಗ ಬೇಕಾಗಿದ್ದಾನೆ ಅಂತಂದ್ಬಿಟ್ಟು. ಅದರಲ್ಲಿ ಒಂದನೇದಲ್ಲಿ ಸರಳ ಜೀವನ ಸಾಕು ಅನ್ನುವಂಥ ಹುಡುಗ. ಲಿಟ್ರಲಿ ಸರಳ ಜೀವನ ಸಾಕು ಅನ್ನುವಂಥ ಹುಡುಗ ಅಂತಂದರೆ ಹೇಗೆ? ಸೊ ಇವಾಗ ಯಾವುದೇ ಒಂದು ವಿಚಾರ ಅಥವಾ ನಾವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದರೆ ರಿಚ್ಚಲ್ಲಿ ಇರಬೇಕು, ಸ್ವಲ್ಪ ಹೈಫೈ ಮೇಂಟೈನ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಟ್ ಇವರ ಒಂದು ಉದ್ದೇಶ ಏನಂದರೆ ಸರಳ, ಹೆಂಗಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಚಂದವಾಗಿರಬೇಕು, ಯಾರಿಗೂ ಕೂಡ ಏನೂ ಸಮಸ್ಯೆ ಆಗಬಾರ್ದು, ಈ ರೀತಿಯ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗಿ ಈಕೆ. ಮನೆತನ ಒಳ್ಳೆಯದಾಗಿರಬೇಕು ಆ್ಯಂಡ್ ಜಾಸ್ತಿ ಶೋ ಅಪ್ ಆಗಬಾರ್ದು ಅಂತ ಹೇಳಿದ್ದಾರೆ. ಮನೆತನ ಅಂತಂದರೆ ಪ್ರಸ್ತುತ ನೀವು ಇರ್ತಕ್ಕಂಥ ಮನೆ, ನೀವು ಸೇರಿಕೊಂಡಿರ್ತಕ್ಕಂಥ ರೀತಿ ಎಲ್ಲನೂ ಕೂಡ ನೋಡಿದ್ರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿರ್ಬೇಕು. ಆ್ಯಂಡ್ ಜಾಸ್ತಿ ನನ್ನ ಹತ್ರ ದುಡ್ಡಿದೆ, ಅದಿದೆ, ಇದಿದೆ ಅಂತಂದ್ಬಿಟ್ಟು ಶೋ ಅಪ್ ಮಾಡಬಾರ್ದು, ಆಡಂಬರ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮ್ಮ ವಯಸ್ಸು ಬಂದು 28 ವರ್ಷದ ಒಳಗಡೆ ಇರಬೇಕು. ಆ್ಯಂಡ್ ನೋಡೋದಕ್ಕೆ ಯಾವ ರೀತಿಯಲ್ಲಿದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಿಮ್ಮ ಒಂದು ಪ್ರೀತಿಯ ಮತ್ತು ಕಾಳಜಿಯ ಎಲ್ಲದಕ್ಕೂ ಕೂಡ ಎತ್ತಿದ ಕೈಯಿಂದ ನನ್ನನ್ನು ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಮಾಲ್ ಜಾಬ್ ಇದ್ದರೂ ಕೂಡ ಹಾನೆಸ್ಟ್ ಆಗಿರ್ತಕ್ಕಂಥ ನಿಯತ್ತಿನಿಂದ ದುಡಿಯುವಂತಹ ಒಂದು ದುಡಿಮೆ ನಿಮ್ಮದಾಗಿದ್ದರೆ, ಎಜುಕೇಟೆಡ್ ಆಗಿದ್ದರೆ, ಒಂದು ಸಣ್ಣದಾಗಿರ್ತಕ್ಕಂಥ ಜಾಬ್ ಆಗಿದ್ದರೆ ನಿಮ್ಮ ಬಯೋಡಾಟಾಗಳನ್ನು ನನಗೆ ಜಿಮೇಲಲ್ಲಿ ಕಳಿಸಿಕೊಡಿ. ನಾನು ನಿಮ್ಮ ಮಾಹಿತಿಗಳನ್ನು ಚೆಕ್ ಮಾಡಿ ನನ್ನ ಬಯೋಡಾಟಾಗಳನ್ನು ನಿಮಗೆ ತಿಳಿಸ್ತೇನೆ ಆ್ಯಂಡ್ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಅಂತ ಈ ಒಂದು ಹುಡುಗಿ ಹೇಳಿರೋದು. ಸೊ ಈಕೆ ಹತ್ತಿರ ಇರ್ತಕ್ಕಂಥ ಆಸ್ತಿ ಸ್ನೇಹಿತರೆ, ಒಂದನೇದಲ್ಲಿ ಹೇಳಬೇಕು ಅಂದರೆ ಒಬ್ಬ ಕಾಫಿ ತೋಟದ ಒಡೆಯನಾಗಿರ್ತಕ್ಕಂಥ ತಂದೆ ಮತ್ತು ಅದರ ಮ್ಯಾನೇಜರ್ ಆಗಿರ್ತಕ್ಕಂಥ ಅಣ್ಣ ಮತ್ತು ಅದರ ಅಧಿಕಾರಿಯಾಗಿ ಇನ್ಸ್ಪೆಕ್ಷನ್ ಆಗಿ ಕೆಲಸ ಮಾಡ್ತಕ್ಕಂಥ ಈ ಮಗಳು, ಇಷ್ಟೆಲ್ಲ ಇರ್ತಕ್ಕಂತಹ ಕುಟುಂಬದಲ್ಲಿ ಒಂದು ಕಾರ್ ಇರಲ್ವಾ? ಥಿಂಕ್ ಮಾಡಿ, ಕಂಪಲ್ಸರಿ ಇದ್ದೇ ಇರುತ್ತೆ. ಇದೇ ಒಂದು ಕಾರ್ ಆಗಿರೋದು. ಸೊ ಇದೊಂದು ಬ್ಲ್ಯಾಕ್ ಮಾಡೆಲ್ ಕಾರ್ ಆಗಿರ್ತಕ್ಕಂಥ ಸ್ನೇಹಿತರೆ. ಇದು ಒಳ್ಳೆಯ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಕಾರ್ ಆ್ಯಂಡ್ ಎವರ್ ಅಲ್ಟಿಮೇಟ್ ಇಂಜಿನಿಯರಿಂಗ್ ಆಗಿರ್ತಕ್ಕಂತಹ ಕಾರ್ ಆಗಿರೋದು. ಅಂದರೆ ಅಲ್ಟಿಮೇಟ್ಲಿ ಒಂದು ಒಳ್ಳೆಯ ಎಕ್ಸಾಕ್ಟಿಂಗ್ ಆ್ಯಂಡ್ ಮಾರ್ಬಲಸ್ ಆಗಿರ್ತಕ್ಕಂಥ ಕೂಡಿರ್ತಕ್ಕಂಥ ಕಾರು. ಆ್ಯಂಡ್ ಇದರ ಸೀಟು ಬಂದುಬಿಟ್ಟು 2 ಸೀಟಿನ ರಿವ್ಯೂ ಹೊಂದಿರತಕ್ಕಂಥ ಕಾರ್ ಆಗಿರೋದು ಸ್ನೇಹಿತರೆ. ಆಟೋಮೆಟಿಕ್ ಆ್ಯಂಡ್ ಹೈಬ್ರಿಡ್ ಆಗಿರ್ತಕ್ಕಂಥ ಗಾಡಿ ಇದಾಗಿದ್ದು ಒಳ್ಳೆಯ ಸ್ಪೀಡಲ್ಲಿ ನಿಮಗೆ ಹೋಗುತ್ತೆ. ಯಾಕೆ ಅವರು ಇದನ್ನು ಖರೀದಿ ಮಾಡಿದ್ದಾರೆ ಅಂದರೆ, ಅಲ್ಲಿ ಒಂದು ವಾತಾವರಣ ಯಾವ ರೀತಿ ಮಳೆ ಬರುತ್ತೆ ಅಂದರೆ ಲಿಟ್ರಲಿ ತುಂಬ ಅಂದರೆ ತುಂಬ ಜಾಸ್ತಿ ಮಳೆ ಬರುತ್ತೆ. ಅಲ್ಲಿ ಕಂಟ್ರೋಲರ್ ಸ್ಪೇಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಆ ಒಂದು ಉದ್ದೇಶದಿಂದಲೇ ಇವರು ಪ್ರಸ್ತುತ
ಈ ರೀತಿಯ ಯೋಚನೆಗಳನ್ನು ಮಾಡಿರ್ತಕ್ಕಂಥದ್ದು. ಇದರ ಟಾಪ್ ಸ್ಪೀಡ್ ಬಂದರೆ 400 ಇದೆ, ಬಟ್ 180ಗೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕಲಿ ಮತ್ತು 4ರಿಂದ 5 ಒಂದು ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಕೊಡುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ಒಳ್ಳೆಯ ಗಾಡಿ ಅವ್ರ ಹತ್ರ ಇರೋದು. ಬಟ್ ನಿಮಗೆ ವರದಕ್ಷಿಣೆಯಲ್ಲಿ ಅವರು ಕೊಡೋದು ಸ್ನೇಹಿತರೆ ಈ ಒಂದು ಇದೇ ಥರದ ಒಂದು ಕಾರು ವರದಕ್ಷಿಣೆಯಲ್ಲಿ ಅವರ ತಂದೆಯಿಂದ, ಅವರ ಅಣ್ಣನಿಂದ ಒಂದು ಬೆಳ್ಳಿಯ ಲಾಕೆಟ್ ಕೊಡ್ತಾರೆ ನಿಮಗೆ, ಬ್ರಾಸ್ಲೆಟು ಕತ್ತಿಗೆ. ಆ್ಯಂಡ್ ಮೂರನೇದಾಗಿ ಪ್ರಸ್ತುತ ಮಗಳಿಂದ ಪ್ರೀತಿಯಿಂದ ಒಂದು ಉಂಗುರ ಕೂಡ ಸಿಗ್ತಾ ಇದೆ. ಇಷ್ಟು ನಿಮಗೆ ವರದಕ್ಷಿಣೆಯಲ್ಲಿ ಕೊಡ್ತಕ್ಕಂಥದ್ದು ಓಪನ್ ಆಗಿ ಹೇಳಿದ್ದಾರೆ, ಯಾವುದೇ ಮುಚ್ಚುಮರೆ ಇಲ್ಲ. ಯಾಕಂದರೆ ಪ್ರೀತಿಯಿಂದ ಕೊಟ್ಟರೆ ಅದು ವರದಕ್ಷಿಣೆ ಅನ್ನಲ್ಲ, ಅದು ಕಾಣಿಕೆ ಅಂತಂತಾರೆ. ಸೊ ಫೋರ್ಸೇಬಲ್ ಆಗಿ ಕೊಟ್ಟರೆ ಅದು ವರದಕ್ಷಿಣೆ ಅಂತಾರೆ. ಯಾಕಂದರೆ ಕಾಲಮಾನ ಚೇಂಜ್ ಆಗಿದೆ, ಜನರೇಷನ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಗಾಡಿಯ ಇಂಟೀರಿಯಲ್ಗಳ ಡಿಸೈನು. ಇಂಟೀರಿಯಲ್ ಅಂತಂದರೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಕ್ವಾಲಿಟಿಯಲ್ಲಿರ್ತಕ್ಕಂಥ ಸ್ಟೇರಿಂಗು, ಗೇರು ಆ್ಯಂಡ್ ಇಲ್ಲಿಯ ಸಿಸ್ಟಮು, ಟಿ ವಿಯ ಸಿಸ್ಟಮು ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನು ತೋರಿಸೋ ಉದ್ದೇಶ ಒಂದೇ, ಪ್ರಸ್ತುತ ಯಾವುದು ಕೂಡ ಫ್ರೀಯಾಗಿ ಸಿಕ್ಕರೆ ಅದನ್ನು ಹೆಂಗಿದೆ ಹಾಗೆ ತೆಗೆದುಕೊಳ್ಬಾರ್ದು. ಅದು ಉದ್ದೇಶವಾಗಿ ಕೊಟ್ಟಿದ್ದಾರಾ ಅಥವಾ ಫ್ರೀಯಾಗಿ ಸಿಗ್ತಿದೆ ಅಂತ ಕೊಟ್ಟಿದ್ದಾರಾ ಅಥವಾ ಹಾಳಾಗಿದೆ ಅಂತ ಕೊಟ್ಟಿದ್ದಾರಾ ಅಂತ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು ಅಂತ ಹೇಳ್ತಾನೆ. ನೋಡ್ತಾ ಇದ್ದೀರಾ ಈ ಒಂದು ಗಾಡಿಯ ಡೀಟೇಲ್ಸ್ ಇದಾಗಿರುತ್ತೆ. ಆ್ಯಂಡ್ ಇಂಟೀರಿಯಲ್ಗಳ ಸ್ಪೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ಮಾರ್ಬಲಸ್ ಆಗಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸ್ಟೇರಿಂಗ್ ಮತ್ತು ಏರ್ ಬ್ಯಾಗ್ ಮತ್ತು AC ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅಲಾಗ್ ಆಗಿರ್ತಕ್ಕಂಥ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಇದೇ ರೀತಿ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಯಾವುದಾದ್ರೂ ನಿಮ್ಮ ಹತ್ರ ಸಿಂಗಲ್ ಆಗಿರ್ತಕ್ಕಂಥ ಹುಡುಗಿಯ ಮಾಹಿತಿ ಇದ್ದರೆ, ಅವರಿಗೆ ಗಂಡ ಏನಾದರೂ ಸಿಗ್ತಾ ಇಲ್ಲ ಅಂತಂದರೆ ಅವರ ಬಯೋಡಾಟಾ ಕೂಡ ನಮಗೆ ಕಳಿಸಿಕೊಡಿ, ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಸ್ತೆ.